ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ ವೀಕ್ಷಕರೇ, ನಮ್ಮ ಚೇಳೂರು ತಾಲೂಕಿನ ಏನು ಈ ಡಬಲ್ ರೋಡ್ ಇದೆ, ಜೋಡಿ ರಸ್ತೆ, ಇಲ್ಲಿಂದ ಪ್ರಾರಂಭವಾಗುತ್ತೆ ನಮ್ಮ ಈ ಮೆರವಣಿಗೆ. ಈ ದಿನ 517ನೇ ಜಯಂತಿಯನ್ನು ಈ ಒಂದು ಒಕ್ಕಲಿಗರ ಸಂಘ ಅಂತನ್ನೋದು ಏನಿದೆ, ಚೇಳೂರು ತಾಲೂಕಿನ ಒಕ್ಕಲಿಗರ ಸಂಘದವರು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಶಾಸಕರು ಬರ್ಬೋದು, ಮತ್ತು ಸಂಸದರು ಬರ್ಬೋದು, ಇನ್ನು ಅನೇಕ ಮುಖಂಡರು, ಕೋನಪ್ರೆಡ್ಡಿಯವರಾಗಿರ್ಬೋದು, ಹರಿನಾಥ್ ರೆಡ್ಡಿಯವರಾಗಿರ್ಬೋದು, ಜೆ ಪಿ ಅವರಾಗಿರ್ಬೋದು, ಸುಮಾರು ಜನ ಈ ಮುಖಂಡರು ಎಲ್ಲರ ಒಗ್ಗಟ್ಟಾಗಿ ಮಾಡೋಣ ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಆ ಯೋಜನೆ ಯಾವ ರೀತಿ ಕಾರ್ಯಕ್ಕೆ ಬರುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ನೋಡಿ, ಈ ನಗರದಲ್ಲಿ ಜೋಡಿ ರಸ್ತೆಯಲ್ಲಿ ಕಂಗೊಳಿಸುತ್ತಿರತಕ್ಕಂತಹ ಕಟೌಟ್ಗಳು, ಕೆಂಪೇಗೌಡ ಕತ್ತಿಯನ್ನು ಹಿಡಿದು ಕುದುರೆಯ ಮೇಲೆ ಸವಾರಿ ಮಾಡಿರ್ತಕ್ಕಂತಹ ಒಂದು ಭವ್ಯವಾದ ಒಂದು ಚಿತ್ರಣವನ್ನು ಬಿಡಿಸಿ ಈ ಕಟೌಟ್ಗಳಲ್ಲಿ ಹಾಕಿರ್ತಾರೆ. ಕೆಂಪೇಗೌಡ ಯಾರು ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ, ಮೊದಲು ಗೊತ್ತಾಗ್ತಾಯಿಲ್ಲ. ಆದರೆ ಈಗ ಚೇಳೂರು ತಾಲೂಕಿನಲ್ಲಿ ಕೂಡ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಲು ಹೊರಟಿರ್ತಕ್ಕಂತಹ ಈ ನಮ್ಮ ಒಕ್ಕಲಿಗರ ಸಂಘ ಹಾಗೂ ಒಕ್ಕಲಿಗರಿಗೆ ನಿಜವಾಗ್ಲೂ ಶುಭಾಶಯಗಳು ಹೇಳಬೇಕು. ಈಗ ನೋಡೋಣ, ನಾವು ನಗರದಾದ್ಯಂತ ಸಂಚರಿಸೋಣ, ಯಾವ್ಯಾವ ರೀತಿ ಕಟ್ಟೋಗಳು ಹಾಕಿದ್ದಾರೆ, ಹೆಂಗೆ ಹಾಕಿದ್ದಾರೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ನೋಡಿ, ಈ ರೀತಿಯ ವಿಜೃಂಭಣೆಯ ಕಟೌಟ್ಗಳನ್ನ ಹಾಕಿದ್ದಾರೆ. ಇದು ಹರಿನಾಥ್ ರೆಡ್ಡಿ ಮತ್ತು ಸಂಸದರ ಕಟೌಟ್ಗಳು. ಈಗ ನಾವು ನೋಡಿದ್ದು ಹಿಂದೆ ನಮ್ಮ ಶಾಸಕರು ಇದೇ ಜೋಡಿ ರಸ್ತೆಯಲ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ಹೆಗ್ಗಡೆಗಳಲ್ಲಿ ರಾರಾಜಿಸುತ್ತಿರುವ ನಮ್ಮ ಕನ್ನಡದ ಬಾವಟಗಳು ಹಾಗೂ ನಮ್ಮ ಕನ್ನಡದ ನಮ್ಮ ಒಕ್ಕಲಿಗರ ಸಂಘ ಅಂದರೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಚಿತ್ರ ಮತ್ತು ಹಿರಿಯ ಕವಿಗಳು, ಬಾಲಗಂಗಾಧರ ಸ್ವಾಮೀಜಿಗಳು, ಸುಮಾರು ಜನರ ಚಿತ್ರಣವನ್ನು ಬಿಡಿಸಿ ಈ ಒಂದು ಕಟೌಟ್ಗಳನ್ನು ಹಾಕಿದ್ದಾರೆ. ನೋಡಿ, ತಾವು ನೋಡಬಹುದು. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಈ ಕಟೌಟ್ಗಳು ಯಾವ ರೀತಿ ಹಾಕಿದ್ದಾರೆ, ಯಾವ ರೀತಿ ಜನಸಮೂಹ ಸೇರ್ತಾರೆ. ಸುಮಾರು ಒಂದು 5,000 to 10,000 ಜನ ಸೇರಬಹುದು ಅನ್ನೋದು ಊಹೆ ಮಾಡಲಾಗಿದೆ. ಆದರೆ ಯಾವ ರೀತಿ ಆಗುತ್ತೆ ಅಂತ ಮುಂದೆ ನಾವು ನೋಡೋಣ. ನೋಡಿ, ಈಗಾಗಲೇ ಬಾಣ ಬಿರುಸುಗಳನ್ನು ಹೊಡೆದು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿರುವ ನಮ್ಮ ಒಕ್ಕಲಿಗ ಸಂಘದವರು ನೋಡಿ ಯಾವ ರೀತಿ ಪಟಾಕಿ ಸಿಡಿಸ್ತಾ ಇದ್ದಾರೆ, ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ, ಯಾವ ರೀತಿ ರಥಗಳಲ್ಲಿ ಈ ಒಂದು ಕೆಂಪೇಗೌಡ ಅವರನ್ನು ಕರೆಸ್ತಾ ಇದ್ದಾರೆ. ಪಂಚಾಯಿತಿಗೆ ಒಂದು ಇದು ನಡೆಸಿದೆ, ಪಟಾಕಿ ಸಿಡಿಸಿದೆ, ಕಡೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ನೋಡಿ, ಯಾವ ರೀತಿ ಡೊಳ್ಳು ಕುಣಿತಾ ಇದೆ ನಾವು ನೋಡ್ಬೋದು. ಕೆಂಪೇಗೌಡ ಯಾವ ರೀತಿ ಕುದುರೆಯನ್ನು ಓಡಿಸಿ, ಕುದುರೆಯನ್ನು ತಾವು ನೋಡ್ಬೋದು. ಈ ಕುದುರೆಯ ಮೇಲೆ ಇರತಕ್ಕಂತಹ ಕೆಂಪೇಗೌಡರ ಕತ್ತಿಯನ್ನು ಹಿಡಿದು ಯಾವ ರೀತಿ ಓಟ ಮಾಡ್ತಾರೆ ಅಂತ ತಾವು ನೋಡ್ಬೋದು ವೀಕ್ಷಕರೇ. ಎಷ್ಟು ಚೆನ್ನಾಗಿದೆ ಕುದುರೆ ನಾವು ನೋಡ್ಬೋದು. ಆ ಕುಣಿತಕ್ಕೆ ಸರಿಯಾಗಿ ತಲೆ ಅಲ್ಲಾಡಿಸುತ್ತಿದ್ರೆ ಯಾವ ರೀತಿ ಅದಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂತ
ಒಂದು ಉತ್ಸವ ನಿಜವಾಗ್ಲೂ ಇದು. ಆ ರೀತಿ ಒಂದು ಜಯಂತಿಯನ್ನು, ಕೆಂಪೇಗೌಡ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಿದ್ದಾರೆ. ಇದನ್ನು ನೋಡಿದರೆ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡಿದಂಗೆ ಮಾಡಿರ್ತಾರೆ ನೋಡಿ. ಯಾವ ರೀತಿ ಬೆಳ್ಳಿ ಮತ್ತು ಚಿನ್ನದ ರಥಗಳನ್ನು ತುಂಬ ವಿಜೃಂಭಣೆಯಿಂದ ಹೂವಿನ ಅಲಂಕಾರಗಳೊಂದಿಗೆ ಈ ಒಂದು ಆಚರಣೆ ಮಾಡಿರೋದು ತುಂಬ ಸಂತೋಷ. ಮತ್ತು ನೋಡಿ, ಎಲ್ಲಿ ನೋಡಿದ್ರು ಕಟ್ಔಟ್ಸು, ನೋಡಿ ಎಲ್ಲಿ ನೋಡಿದ್ರು ಕಟ್ಔಟ್ಸು, ಎಲ್ಲಿ ನೋಡಿದ್ರು ಜನ ಜಂಗುಳಿ. ಜನ ಇವತ್ತು ಖುಷಿಯಿಂದ ಇದ್ದಾರೆ ಅಂತ ಕಾಣಿಸುತ್ತೆ ನೋಡಿ. ಎಲ್ಲಿ ನೋಡಿದ್ರು ನಮ್ಮ ತಾಲೂಕಿನ ಎಷ್ಟು ಜನ ಒಕ್ಕಲಿಗರಿದ್ದಾರೆ ಅಂದರೆ ಅಷ್ಟು ಜನ ಒಕ್ಕಲಿಗರಿದ್ದಾರೆ ವೀಕ್ಷಕರೇ. ಪಟ್ಟಣದ ಸುತ್ತ ಎಲ್ಲಿ ನೋಡಿದ್ರು ನಮ್ಮ ಕೆಂಪೇಗೌಡರ ಜಯಂತಿಯ ನೋಡಿ ಎಷ್ಟು ಚೆನ್ನಾಗಿದೆ. ಈ ತಿರುವು ಸರ್ಕಲಲ್ಲಿ ಏನಿದೆ ಅಂದರೆ ಇಲ್ಲಿ ನೋಡಿದ್ರು ಬರೀ ಕಟ್ಕೋಟೆಗಳೇ ಕಾಣಿಸುತ್ತೆ ವೀಕ್ಷಕರೇ. ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ
ಆ ಜೋಗದ ಸಿರಿಯಲ್ಲಿ ಬೇರೆವೆ ಈಗ ಶಾಸಕರಾದ ಎಸ್ ಎಂ ಸುಬ್ಬಾರೆಡ್ಡಿ ಅವರು ಹಾಗೂ ನಮ್ಮ ತಹಸೀಲ್ದಾರ್ ಅವರು ಕೂಡ ಬರ್ತಾ ಇದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೂ ಬಹಳಷ್ಟು ನಮ್ಮ ಚೇಳೂರು ತಾಲೂಕಿನ ತಹಸೀಲ್ದಾರ್ ಮೇಡಮ್ ಅಂತಹ ಶ್ವೇತಾ ಮೇಡಮ್ ಅವರು ಆಗಮಿಸಿದರೆ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಎಲ್ಲ ಮುಖಂಡರುಗಳಿಗೆ ಹಾಗೂ ಹಿರಿಯರಿಗೆ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಚೇಳೂರು ತಾಲೂಕು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಈ ಒಂದು ಶಾಸಕರು ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಹಾಗೂ ನಮ್ಮ ಚೇಳೂರು ತಾಲೂಕಿನ ತಹಸೀಲ್ದಾರ್ ಮೇಡಮ್ ಅವರು ಶ್ವೇತಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಪೂಜಾ ಕಾರ್ಯಕ್ರಮ ನೆರವೇರಿಸಿದ ಪ್ರಧಾನವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಅನಂತರ ಕಾರ್ಯಕ್ರಮ ಮೆರವಣಿಗೆ ಮುಂದೂಡುತ್ತೆ. ದಯವಿಟ್ಟು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅಲ್ಲಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಒಕ್ಕಲಿಗ ಪ್ರಭಾದವರು ಸಹ ಇಲ್ಲಿ ಆಗಮಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. సీనా ఇంకా చిలకలేరు పని అంట చిలకలేరు చిలకలేరు పంట చూడమ్మా అయిపోయింది మెయింటెనెన్స్ రైట్గా తెలిసింది లేదు దీనికి ఆడి పంపించినాడు సీనా ఈ దగ్గర కన్నా ఆదావు ఆడే బుధమతి పక్క పెట్టప్ప ముందుకు రా ముందుకు రానా ಅರಣ್ಯನಾಥ್ ರೆಡ್ಡಿ ಅವರು ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ರಾಮೋಜಿ ಅರಣ್ಯನಾಥ್ ರೆಡ್ಡಿ ಅವರು ಅವರಿಗೆ ತುಂಬು ಸುಸ್ವಾಗತ ಕೋರುತ್ತಿದ್ದೇವೆ. ಪೊನ್ನಪ್ರಜ್ಞೆ ಅವರು ಸಹ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಹಾಗೂ ಒಳ ಸಂಖ್ಯೆಯಲ್ಲಿ ಆಯೋಜಿಸಿದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇಡೆ ಸಮಯ
ಕೆಳಗಡೆ ಮಾಡೋಣ ಸ್ವಲ್ಪ ಒಂದು ನಿಮಿಷ ಸ್ವಲ್ಪ ಇನ್ನೂ ಹೋಗಿ ಸರಿ ಹೋಗಿ ಸ್ವಲ್ಪ ಸೈಡ್ ಬನ್ರಿ ಅಣ್ಣ ಸ್ವಲ್ಪ ಸ್ವಲ್ಪ ಕೆಳಗಡೆ ಮಾಡೋಣ ಸ್ವಲ್ಪ ಆಯ್ತಣ್ಣ వద్దు వాళ్ళు అలుగుతారు వాళ్ళు అలిగిన దానికి ఎంత బాధపడినా వాళ్ళు అలిగిన దానికి ఎంత బాధపడతారు ಎಲ್ಲ ಮಕ್ಕಳಿಗೆ ಕುಟುಂಬದವರೆಲ್ಲರಿಗೂ ಈಗ ತಾನೇ ನಮ್ಮ ಚೇಳೂರು ನಗರಕ್ಕೆ ಆಗಮಿಸಿರ್ತಕ್ಕಂತಹ ಉರುಡುಗಟ್ಟೆ ಗ್ರಾಮ ಪಂಚಾಯತಿ, ಚಿಲಕಲನೇರಪುರ ಗ್ರಾಮ ಪಂಚಾಯತಿ ಹಾಗೂ ಏರಿಯಾದಲ್ಲಿ ಗ್ರಾಮ ಪಂಚಾಯತಿಯಿಂದ ಬೆಳ್ಳಿ ರಥಗಳೊಂದಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ನಮ್ಮ ಕುಲಬಾಂಧವರಿಗೆ, ಮಕ್ಕಳಿಗೆ ಕುಲಬಾಂಧವರಿಗೆ, ಎಲ್ಲ ಯೂತ್ ಹಾಗೂ ಹಿರಿಯರಿಗೆ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಎಲ್ಲರೂ ಸಹ ಈ ಒಂದು ಪ್ರಸನ್ನ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಒಂದು ಕಾರ್ಯಕ್ರಮಕ್ಕೆ ಪೂಜಾ ನಡೆಯುವುದರ ಮುಖಾಂತರವಾಗಿ ಚಾಲನೆ ನೀಡುತ್ತಾ ಇದೆ. ದಯವಿಟ್ಟು ಎಲ್ಲರೂ ಇಲ್ಲಿ ಮುಂಬಾಗಿ ಬರಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಈಗ ತಾನೇ ಆಗಮಿಸಿರ್ತಕ್ಕಂತಹ ಎಲ್ಲ ಮುಖಂಡರುಗಳೇ
ಮಾಡ್ತಾ ಇದ್ದಾರೋ ಅದೇ ರೀತಿ ಸವಾರಿ ಮಾಡ್ತಾ ಇದ್ದಾರೆ. ಆ ಕುದುರೆಯ ನೋಟ, ಕುದುರೆಯ ಕುಣಿತ, ಕುದುರೆ ಯಾವ ರೀತಿ ಬರ್ತಾ ಇದೆ ಅಂತ ನಾವು ನೋಡ್ಬೋದು. ಕುದುರೆಗಳು ಯಾವತ್ತೂ ನಾವು ನೋಡಿರಲ್ಲ, ಎಲ್ಲೋ ದೂರಗಳಲ್ಲಿ ಸಿಟಿಗಳಲ್ಲಿ ಇರ್ತವೆ, ಹಳ್ಳಿಗಳಲ್ಲಿ ಇರೋದಿಲ್ಲ. ಆ ಒಂದು ಕುದುರೆಯ ದರ್ಶನವನ್ನು ಇವತ್ತು ಕೆಂಪೇಗೌಡರ ಜಯಂತಿ ಎಂದು ಮಾಡಿರ್ತಾರೆ ವೀಕ್ಷಕರೇ. ನೋಡಿ ಎಷ್ಟು ರೌಂಡ್ ನಡೀತಾ ಇದೆ, ಎಷ್ಟು ಖುಷಿಯಾಗಿ ರೈಡ್ ಮಾಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಈ ಒಂದು ವಿಜೃಂಭಣೆಯಿಂದ ಜಾತ್ಯತೀತ ಪಕ್ಷಾತೀತವಾಗಿ ಈ ಒಂದು ಆಚರಣೆ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಹಿಂದೆ ನಮ್ಮ ಜಿಲ್ಲೆಯಲ್ಲಿ ನೋಡಿ ವೀಕ್ಷಕರೇ, ಈ ದಿನ ನಿಜವಾಗ್ಲೂ ನಮ್ಮ ಚೇಳೂರು ತಾಲೂಕಿನಲ್ಲಿ ಒಂದು ಕೆಂಪೇಗೌಡ ಜಯಂತಿನ 517ನೇ ದಿನಾಚರಣೆನ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಏಕೆಂದರೆ ನಮ್ಮ ಜಿಲ್ಲೆಗೆ ಮಾದರಿಯಾಗಿ ಈ ಒಂದು ಸಮಾರಂಭ ಆಚರಣೆ ಮಾಡಿರೋದು ನಮಗೆ ನಿಜವಾಗ್ಲೂ ಹೆಮ್ಮೆ. ನಿಜವಾಗ್ಲೂ ಇವರು ಪಾಂಪ್ಲೆಟಲ್ಲಿ ಏನು ಓಡಿಸಿರ್ತಾರೋ ಅದೇ ರೀತಿ ಜಾತ್ಯತೀತವಾಗಿ ಮತ್ತು ಯಾವುದೇ ಒಂದು ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ನಡೆದುಕೊಂಡು ಎಲ್ಲ ಒಕ್ಕಲಿಗರು ಸೇರಿಕೊಂಡು ಒಳ್ಳೆಯ ರೀತಿಯಲ್ಲಿ ಮಾಡಿರೋದು ನಿಜವಾಗ್ಲೂ ಅವರಿಗೆಲ್ಲ ಹ್ಯಾಟ್ಸಪ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿನ ಹಿರಿಯ ಮುಖಂಡರೆಲ್ಲರೂ ಇದ್ದಾರೆ. ಅವರ ಪರಿಚಯ ಮತ್ತು ಅವರ ಪತ್ರಿಕಾ ಹೇಳಿಕೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ನಿಜವಾಗ್ಲೂ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚೇಳೂರು ತಾಲೂಕಿನಲ್ಲಿ ಈ ಒಂದು ಆಚರಣೆ ನಿಜವಾಗ್ಲೂ ಬೇರೆಯವರಿಗೆ ಮಾದರಿಯಾಗಿದೆ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಬೇರೆದು ಯಾವುದೇನೋ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಈ ಹಿಂದೆ ಯಾವ ರೀತಿ ಈ ಒಕ್ಕಲಿಗರ ಸಂಘದಲ್ಲಿ ನಡವಳಿಕೆಗಳಾಯಿತು ಅಂತ ಎಲ್ರಿಗೂ ಗೊತ್ತಿದೆ. ಈಗ ಈ ನಮ್ಮ ಹಿರಿಯ ಮುಖಂಡರನ್ನ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವರ ಹೇಳಿಕೆಗಳನ್ನು ತಾವು ನೋಡ್ಬೋದು ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಪರಿಚಯ ಸರ್? ನಾನು ರಘುನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ಮೂಲ್ಗುಂಟಳ್ಳಿ ಶಿಡ್ಲಘಟ್ಟ ತಾಲೂಕು. ಏನು ಇವತ್ತು 517ನೇ ನಾಡಪ್ರಭು ನಾಡದೊರೆ ಕೆಂಪೇಗೌಡರ ಜಯಂತಿಯನ್ನು ಈ ಚೇಳೂರಿನ ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಎಲ್ಲ ನಮ್ಮ ಒಕ್ಕಲಿಗ ಕುಲಬಾಂಧವರು ಸೇರಿಕೊಂಡು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಈ ಚೇಳೂರು ತಾಲೂಕಿನ ಎಲ್ಲ ನಮ್ಮ ಒಕ್ಕಲಿಗರ ಕುಲಬಾಂಧವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಜಿಲ್ಲೆಯ ಮಟ್ಟದಲ್ಲಿ ಎಲ್ಲ ಕಡೆನೂ ಕೂಡ ಇದೇ ರೀತಿಯಾಗಿ ವಿಜೃಂಭಣೆ ಮಾಡಿದ್ದಾರೆ. ನಿಜವಾಗ್ಲೂ ಹೇಳಬೇಕಂತಂದರೆ ಇವತ್ತು ನಮ್ಮ ಒಕ್ಕಲಿಗರ ಕುಲಬಾಂಧವರಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಬಂದಿದೆ. ಇದೇ ರೀತಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿದ್ದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಮುದಾಯಕ್ಕೆ ಒಂದು ಒಳ್ಳೆಯದಾಗುತ್ತೆ. ಒಳ್ಳೆಯ ರೀತಿಯಲ್ಲಿ ಜನ ಬೆಳೀತಾರೆ. ಒಳ್ಳೆಯ ರೀತಿಯಲ್ಲಿ ಎಲ್ಲ ಅವರ ಮಕ್ಕಳು ಇನ್ನೊಬ್ರು ಎಲ್ಲ ಸೇರಿಕೊಂಡು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡೋದಕ್ಕೂ ಕೂಡ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ನನ್ನ ಒಕ್ಕಲಿಗ ಕುಲಬಾಂಧವರಿಗೂ ಮತ್ತೊಮ್ಮೆ ಒಂದು ನನ್ನ ಧನ್ಯವಾದಗಳು ತಿಳಿಸ್ತಾ ನಾನು ಮಾತನಾಡ್ತಾ ಇದ್ದೀನಿ. ಸರ್ ಇನ್ನೊಂದು, ಈಗ ನಾನು ಕೇಳಬಾರ್ದು, ಸಿಂಪಲಾಗಿ ಕೇಳ್ತೀನಿ. ಈ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ನಡೆದಿದ್ದು ಅಂತ ಎಲ್ರಿಗೂ ಗೊತ್ತಿದೆ, ಅದು ಮಾತಾಡೋದು ಬೇಡ. ಇವತ್ತು ಆ ರೀತಿ ಅಲ್ದಿರ ಇವತ್ತು ಸ್ಪೆಷಲಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನೀವು ಮಾಡಿದ್ದೀರಾ. ಹಿಂದೆ ನಿಮ್ಗೆ ಅನಿಸುತ್ತಾ ನಾವು ಮಾಡ್ತೀವಿ ಇಲ್ಲೇನು ಆಗಲ್ಲ ಪರವಾಗಿಲ್ಲ ಅಂತ ಸಂತೋಷವಾಗಿದೆಯಾ? ಅಂದರೆ ಮೊನ್ನೆ 27ನೇ ತಾರೀಕು ನಡೆದಂತಹ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕನ್ನಡ ಭವನದಲ್ಲಿ ನಡೆದಂತಹ ಒಂದು ಕನ್ನಡ ರಾಜ್ಯೋತ್ಸವದ ಇದು ಏನು ಕೆಂಪೇಗೌಡ ಜಯಂತಿ ದಿವಸ ಅಲ್ಲಿ ಇದ್ದಂತಹ ಶಾಸಕರು ಯಾವ ರೀತಿ ವರ್ತನೆ ಮಾಡಿದ್ದಾರೆ, ನಮ್ಮ ಕುಲಬಾಂಧವರನ್ನ ಯಾವ ರೀತಿ ಅವರು ಅಪಮಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಕ್ಕೆ ಗೊತ್ತಿದೆ. ರಾಜ್ಯದಲ್ಲಿ ಗೊತ್ತಾಗಿ ಇವತ್ತು ಅವರನ್ನು ಯಾವ ಥರ ಇದು ಮಾಡ್ತಾ ಇದ್ದಾರೆ ಅಂದರೆ ಒಕ್ಕಲಿಗ ಕುಲಬಾಂಧವರೆಲ್ಲ ಸೇರ್ಕೊಂಡು ದೂರ ಇಟ್ಟಿದ್ದಾರೆ. ಇವತ್ತು ಸುಮ್ಮನೆ ಇಂಥ ಒಂದು ಜಾಗದಲ್ಲಿ ಅಂಥವ್ರ ಹೆಸರಿಸಿ ಅಂಥವ್ರು ಮಾತಾಡುವಂಥ ಒಂದು ಅವಶ್ಯಕತೆ ಬೇಡ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭ ಅಲ್ಲ, ಅದು ಬೇಡ. ನಿಮಗೆ ಫುಲ್ ಖುಷಿ ಆಗ್ತಾ ಇದೆ ಇವತ್ತು ಬಹಳ ಆ ಸಮಾರಂಭಕ್ಕೂ ಈ ಸಮಾರಂಭಕ್ಕೂ ವ್ಯತ್ಯಾಸ? ಸಂತೋಷ ಆಗ್ತಾ ಇದೆ. ನಿಜವಾಗ್ಲೂ ಇಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಹಬ್ಬದ ವಾತಾವರಣ ಚೆನ್ನಾಗಿದೆ. ಎಲ್ಲ ಪಕ್ಷದವರು ಎಲ್ಲರೂ ಕೈ ಕುಲ್ಕೊಂಡು ಸಂತೋಷವಾಗಿ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಕೆಂಪೇಗೌಡ ಜಯಂತಿಯನ್ನ ಇಲ್ಲಿ ಸಂಭ್ರಮ ಮಾಡ್ತಾ ಇದ್ರೆ ಅದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಹದೇವ್ ರೆಡ್ಡಿ ಅವರು ಏನನ್ಸುತ್ತೆ ಸರ್ ನಿಮಗೆ? ನಮ್ಮ ಹೊಸ ತಾಲೂಕಿನಲ್ಲಿ ನಮಗೆ ಶಿಡ್ಲಘಟ್ಟ ಬಂದಿದೆ ಮತ್ತು ಚಿಂತಾಮಣಿ ಸ್ವಲ್ಪ ಬಂದಿದೆ, ನಮ್ಮ ಬಾಗೇಪಲ್ಲಿ ತಾಲೂಕು ಬಂದಿದೆ. ಎಲ್ಲ ತಾಲೂಕುಗಳು ಬಂದು ನಮ್ಮ ಹೊಸ ತಾಲೂಕು ಅಂತ ಘೋಷಣೆ ಆಗಿದೆ. ಇಲ್ಲಿ ನಮಗೆ ತುಂಬ ಸಂತೋಷ ಆಗ್ತದೆ. ನಮ್ಮ ಕುಲಬಾಂಧವರೆಲ್ಲ ಸೇರಿ ಒಗ್ಗಟ್ಟಾಗಿ ಯಾವುದೇ ಒಂದು ಪಕ್ಷ ಇಲ್ಲ, ಒಂದು ಜಾತಿ ಇಲ್ಲ, ಏನಿಲ್ಲ ಅಂತ ಎಲ್ಲ ಒಂದು ಸೇರಿ ಸುಮಾರು ಅಂದರೆ ಒಂದು 4,000 ರಿಂದ 5,000 ಜನ ಸೇರಿ ಈ ಹಬ್ಬದ ವಾತಾವರಣ ನಾವು ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ನಮ್ಗೆ ತುಂಬ ಸಂತೋಷ ಆಗ್ತಿದೆ. ನಾವು ಯಾವುದೋ ಒಂದು ಪಕ್ಷ ಇಲ್ಲ ಅಂತ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮಗೆ ತುಂಬ ಸಂತೋಷ ಆಗ್ತಿದೆ. ಇದು ನಮ್ಮ ಜಿಲ್ಲೆ
ಜಿಲ್ಲೆಗೆ ಮಾದರಿ ಅನ್ಸುತ್ತಾ? ತುಂಬ ಮಾದರಿ ಆಗುತ್ತೆ. ಇನ್ನು ಈ ಥರ ಇನ್ನು ಕೆಲವೊಂದು ತಾಲೂಕುಗಳು ಕೂಡ ಜಿಲ್ಲೆಗಳಲ್ಲೂ ಮಾಡ್ತಾರೆ ಅಂತ ನಮ್ಗೆ ಇಷ್ಟ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ ಜಿಲ್ಲಾ ಮುಖಂಡರು ಲೋಕೇಶ್ ಅಂತಿದ್ದಾರೆ, ಅವರು ಮಾತಾಡ್ತಾರೆ ವೀಕ್ಷಕರೇ. ಸರ್ ನಮಸ್ಕಾರ ಸರ್. ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಎಲ್ರಿಗೂ ತಿಳಿಸುತ್ತಾ, ಇವತ್ತು ಇಲ್ಲಿ ನಡೆದಿರುವಂಥ ನಮ್ಮ ಒಕ್ಕಲಿಗ ಬಾಂಧವರಿಗೆ 517ನೇ ಕೆಂಪೇಗೌಡರ ಜಯಂತಿ ಶುಭಾಶಯಗಳು. ಹಾಗೂ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಇದೇ ಥರ ಇದ್ದು ಮುನ್ನಡೆಸ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ಯುವ ಮುಖಂಡರಾದ ಇನ್ನೊಬ್ಬರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿಕೆ ಕೊಡ್ತಾರೆ. ಸರ್ ನಮಸ್ಕಾರ ಸರ್, ತಮ್ಮ ಪರಿಚಯ ಸರ್? ಸಿಕಲ್ ಆನಂದಗೌಡ ಅಂತ, ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ. ಸರ್ವರಿಗೂ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಶುಭಾಶಯ. ಚೇಳೂರು ತಾಲೂಕಿನಲ್ಲಿ ಇವತ್ತಿನ ದಿವಸ ಚೇಳೂರು ಸಂಬಂಧಿಸಿದಂತೆ ಎಲ್ಲ ಪಂಚಾಯಿತಿಗಳಿಂದ ಪ್ರತಿ ಊರಿನಿಂದನೂ ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು ರಥವನ್ನು ತರೋದ್ರ ಮುಖಾಂತರ ತುಂಬ ವಿಜೃಂಭಣೆಯಿಂದ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತದೆ. ವರ್ಷದಿಂದ ವರ್ಷಕ್ಕೆ ಈ ವಿಜೃಂಭಣೆ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಎಲ್ಲ ನಮ್ಮ ಕುಲಬಾಂಧವರು ಪಕ್ಷಭೇದವನ್ನು ಮರೆತು ಒಟ್ಟಾಗಿ ಇವತ್ತಿನ ದಿವಸ ಈ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ಪುಣ್ಯಾತ್ಮರನ್ನ ಇವತ್ತಿನ ನೆನೆಸ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ನಮ್ಮ ಬೆಂಗಳೂರು ನಗರವನ್ನು ಕಟ್ಟಿರ್ತಕ್ಕಂತಹ ನಮ್ಮ ನಾಡಪ್ರಭು ಕೆಂಪೇಗೌಡರು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದೆ ಹೊರ ರಾಜ್ಯಗಳಿಂದನೂ ಬಂದು ಇವತ್ತಿನ ದಿವಸ ಇಲ್ಲಿ ಬದುಕು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಕುಲಬಾಂಧವರಲ್ಲಿ ಒಂದು ಹೆಮ್ಮೆಯ ವಿಷಯನೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತಿನ ಈ ವರ್ಷದಲ್ಲಿ ನಾವು ಏನು ಈ ಆಚರಣೆಯನ್ನು ಮಾಡ್ತಾ ಇದ್ದಾರೆ, ಈ ವರ್ಷದಲ್ಲೇ ನಮ್ಮ ನಾಡಪ್ರಭುನೇ ನಮ್ಮ ನಾಯಕರೇ ಆಗಿರ್ಬೋದು, ಆಯಿತಾ, ಎಲ್ಲರೂ ಮುಖ್ಯಮಂತ್ರಿಗಳು ಸಹ ನಮ್ಮ ಕುಲಬಾಂಧವರೇ ಆಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ವಿಷಯವಾಗಿದೆ. ಪಕ್ಷ ಯಾವುದಾದ್ರೂ ಇರಲಿ, ನಮ್ಮ ನಾಡನ್ನು ಆಳ್ತಿರ್ತಕ್ಕಂಥ ದೊರೆನೂ ಇವತ್ತಿನ ದಿವಸ ನಮ್ಮ ಕುಲಬಾಂಧವರೇ. ಹಾಗಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಎಲ್ರಿಗೂ ಶುಭವಾಗಲಿ. ವಿಶೇಷವಾಗಿ ಈ ಒಂದು ಆಚರಣಾ ಸಮಿತಿ ಏನಿದೆ, ಕೆಂಪೇಗೌಡರ ಆಚರಣಾ ಸಮಿತಿ ಸುಮಾರು 1 ತಿಂಗಳಿಂದ ಎಲ್ಲರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿ ಊರಿನಿಂದನೂ ಸಹ ಈ ಒಂದು ರಥವನ್ನು ತರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ. ಆ ಆಚರಣಾ ಸಮಿತಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀವಿ. ಮುಂದಿನ ವರ್ಷ ಎಲ್ಲ ನಮ್ಮ ಕುಲಬಾಂಧವರು ಒಟ್ಟಾಗಿ ಕೇವಲ ಈ ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷವಿಡೀ ಎಲ್ಲರೂ ಸಹ ನಮ್ಮ ಕುಲಬಾಂಧವರು ಒಂದೇ ರೀತಿಯಾಗಿ ಒಗ್ಗಟ್ಟಲ್ಲಿರೋದ್ರ ಮುಖಾಂತರ ಒಂದು ಪೊಲೀಸ್ ಸ್ಟೇಷನ್ ಆಗಲಿ, ಒಂದು ತಾಲೂಕು ಆಫೀಸ್ ಆಗಲಿ, ಎಲ್ಲದರಲ್ಲೂ ಸಹ ನಮ್ಮ ಕುಲಬಾಂಧವರು ಒಟ್ಟಾಗಿರಬೇಕು. ಒಟ್ಟಾಗಿದ್ದಾಗ ನಮ್ಮ ಕೆಂಪೇಗೌಡರು ಅವತ್ತಿನಿಂದ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಅರ್ಥ ಇರ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಚೇಳೂರು ಭಾಗದಲ್ಲಿರ್ತಕ್ಕಂಥ ಚಿಲಕನೆ, ಏನಿಗದಲೆ, ಮುರುಗುಂಟೆ ಪಂಚಾಯಿತಿಗಳು, ಆಗ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪಂಚಾಯಿತಿಗಳಿಂದ ಆಗಮಿಸಿರ್ತಕ್ಕಂಥ ಸಾವಿರಾರು ಸಂಖ್ಯೆಯ ನಮ್ಮ ಕುಲಬಾಂಧವರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಸರ್, ಇವತ್ತು ಸುಮಾರು ಜನ ತಾಲೂಕಿನಾದ್ಯಂತ ವಿಶೇಷವಾಗಿ ಇವತ್ತು ದಿವಸ ನಾಯಕರು, ಸಮಾಜ ಸೇವಕರು ಆಗಿರ್ತಕ್ಕಂತಹ ಪಕ್ಕದ ನಮ್ಮ ಆಂಧ್ರದ ಗಡಿಭಾಗದಲ್ಲಿರ್ತಕ್ಕಂಥವರು ಸಹ ಇವತ್ತು ದಿವಸ ಚಂದ್ರಶೇಖರ್ ರೆಡ್ಡಿ ಅವರು ಕಾಂಗ್ರೆಸ್ ಲೀಡರ್ ಮುಖಂಡರು. ಸೊ ಇವರು ಸಹ ನಮ್ಮ ಚೇಳೂರಿನಲ್ಲಿ ಏನು ಈ ಆಚರಣೆಯನ್ನು ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಕಣ್ತುಂಬಿಕೊಂಡು ಇದೇ ರೀತಿಯಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಬೇಕು ಅನ್ನೋ ಒಂದು ಉತ್ಸುಕರಲ್ಲಿ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀವಿ. ಖಂಡಿತವಾಗೂ ನಾವು ಸಹ ಚೇಳೂರು ನಾವು ಸಹ ಹೋಗಿ ಆ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಅದನ್ನು ಅತ್ಯಂತ ಯಶಸ್ವಿಯಾಗಿ ಬಳಸ್ತೀವಿ ಅಂತೇಳಿ ಈ ಮುಖಾಂತರ ತಿಳಿಪಡಿಸ್ತದೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ಮತ್ತೆ ಇನ್ನೊಂದು ಇವತ್ತು ಸುಮಾರು ಜನ ತುಂಬ ಖುಷಿಯಾಗಿ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ನೆರೆದಿರೋದಂತೂ ನಿಜವಾಗ್ಲೂ ಈ ಸಮಾರಂಭ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಆಗಿದೆ, ಮಾದರಿಯಾಗಿದೆ. ಯಾಕೆ ಅಂದರೆ
ಈ ಹಿಂದೆ ನಡೆದಿರೋ ಘಟನಾವಳಿಗಳು ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಆದರೆ ಕೆಲವರಿಗೆ ಒಂದು ಸ್ವಲ್ಪ ತುಗುಡ ದುಮ್ಮಾನ ಇತ್ತು, ಏನೋ ಆವತ್ತು ಥರ ಇವತ್ತು ಏನಾದರೂ ಆಗುತ್ತೋ ಏನೋ ಎತ್ತು ಒಂದು ಸ್ವಲ್ಪ ಇದಾಗಿತ್ತು. ಇದ್ರ ಬಗ್ಗೆ ಏನಂತೀರಾ? ಖಂಡಿತವಾಗಿ ಮೊದಲೇ ಹೇಳುವಾಗೆ ಇದು ಪಕ್ಷಾತೀತವಾಗಿ ಆಚರಣೆ ಮಾಡ್ಕೊಳ್ತಾ ಬಂದಿರತಕ್ಕಂತಹ ಒಂದು ಜಯಂತ್ಯೋತ್ಸವ. ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಸರ್ವರಿಗೂ ಸರ್ವ ಜನಾಂಗದ ತೋಟ ಅಂತೇಳಿ ಶಾಂತಿಯಾಗಿ ನಡ್ತಕ್ಕಂಥ ಆ ಮಹಾನುಭಾವನ ಹಾದಿಯಲ್ಲಿ ನಡ್ಕೊಂಬಂದಿರತಕ್ಕಂಥ ನಮ್ಮ ಕುಲಬಂಧವರು ಯಾವುದೇ ಗಲಭೆಗಳಾಗಲಿ ಇಲ್ಲ ಬೇರೆ ಹೀಗೋಸ್ಟಿಕ್ ಆಗಲಿ ಆ ಥರದ್ದು ಯಾವುದೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಒಟ್ಟಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತೊಂದು ದಿವಸ ಚೇಳೂರಿನಲ್ಲಿ ಇವತ್ತು ವಿಜೃಂಭಣೆಯಾಗಿರ್ತಕ್ಕಂತಹ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಸಹ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರತಿ ಹಳ್ಳಿಯಿಂದನೂ ಯಾರಿಗೂ ಏನು ಇಲ್ಲಿ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿರತಕ್ಕಂಥದ್ದಲ್ಲ, ಅವರ ಅಭಿಮಾನದ ಮೇಲೆ ಬಂದು ಇಲ್ಲಿ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. 517ನೇ ಜಯಂತ್ಯೋತ್ಸವ ಅಂತ ಹೇಳಿದ್ರೆ ಒಳ್ಳೆಯದ ವರ್ಷವನ್ನು ನೋಡಿದಾಗ ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬ ವಿಜೃಂಭಣೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕ್ಕೊಬೋದು. ಅದರಲ್ಲಿ ನಮ್ಮ ಕುಲಬಾಂಧವರಲ್ಲಿ ಯಾವುದೇ ಭೇದ ಇಲ್ಲ, ಯಾವುದೇ ವೈಮನಸ್ಸಿಲ್ಲ. ಕೆಂಪೇಗೌಡರ ಜಯಂತಿ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ, ನಾವು ಒಟ್ಟಾಗಿದ್ದೀವಿ ಅದು ತೋರಿಸ್ಕೊಟ್ಟಿದ್ದಾರೆ ಸಮಾಜಕ್ಕೆ. ಇವತ್ತು ದಿವಸ ನಮ್ಮ ಚೇಳೂರು ಸರ್ಕಲ್ನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಕುಲಬಾಂಧವರಿಗೂ ಕೆಂಪೇಗೌಡ ಜಯಂತಿಯ ನಮನಗಳನ್ನು ಹೇಳ್ತಾ ನಾವೆಲ್ಲರೂ ಹಿಂಗೆ ಒಟ್ಟಾಗಿರೋಣ ಅನ್ನೋದನ್ನು ತಿಳಿಸ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೃಷ್ಣಾರೆಡ್ಡಿ ಅವರೇ, ತಮ್ಮ ಅನಿಸಿಕೆ ಹೆಂಗಿತ್ತು ಸಮಾರಂಭ? ಇವತ್ತಿನ ದಿವಸ ನಾನು ಚೇಳೂರು ಕ್ಷೇತ್ರದಿಂದ ಮೊನ್ನೆ ಫೆಬ್ರವರಿಯಲ್ಲಿ ಚಿಕ್ಕಬಳ್ಳಾಪುರ ಆಲೋಪದ ನಿರ್ದೇಶಕನ ಆಯ್ಕೆ ಆಗಿದ್ದೇನೆ. ಇವತ್ತು ನಾನು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸೋಕ್ಕೆ ಆಹ್ವಾನ ಇತ್ತು. ಈ ಸಮಾರಂಭದಲ್ಲಿ ಭಾಗವಹಿಸಿದ್ದೇನೆ. ಈ ಸಮಾರಂಭಕ್ಕೆ ನಮ್ಮ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರಿಗೂ ಪ್ರಪ್ರಥಮವಾದ ಧನ್ಯವಾದಗಳು ತಿಳಿಸ್ತಾ ಈ ಸಮಾರಂಭಕ್ಕೆ ನಮ್ಮ BJP ಆನಂದಗೌಡರು ಕೂಡ, ನಮ್ಮ ರಾಮಚಂದ್ರಗೌಡರು, ನಮ್ಮ ಆನಂದಗೌಡರು ಕೂಡ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದೆ. ಇವತ್ತೆಲ್ಲ ಪಕ್ಷಾತೀತವಾಗಿ ಸೇರಿದ್ದಾರೆ, ಅದಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ವರ್ಷ ಹೆಚ್ಚಿನ ರೀತಿಯಲ್ಲಿ ಸಮಾರಂಭ ನಡೆಯಬೇಕಂತ ಹೇಳ್ಬಿಟ್ಟು ಇವತ್ತು ದಿವಸ ನಾನು ಹೇಳ್ತೀನಿ. ಇವತ್ತು ಕೆಂಪೇಗೌಡರ ಹೆಸರು ಇಡೀ ರಾಷ್ಟ್ರದಾದಂಥ ಕೂಡ ಇಂಟರ್ನ್ಯಾಷನಲ್ ಇದೆ. ಯಾಕಂದರೆ ಕೆಂಪೇಗೌಡರ ಹೆಸರು ಇಂಟರ್ನ್ಯಾಷನಲ್ ನಮ್ಮ ಏರ್ಪೋರ್ಟ್ಗೆ ಇಡಬೇಕಾದ್ರೆ ವಿಶೇಷ ಮಹತ್ವ ಇದೆ. ಇಲ್ಲಾಂದರೆ ನಮ್ಮ ಭಾರತ ಸರ್ಕಾರ ಅದನ್ನು ಗುರುತಿಸಿ ಇವತ್ತು ಕೆಂಪೇಗೌಡರ ಏರ್ಪೋರ್ಟ್ ಮಾಡಬೇಕಾದ್ರೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರುವಾಸಿ ಆಗಿದ್ದೀವಿ. ಇವತ್ತು ದಿವಸ ತಮ್ಮಲ್ಲಿ ಹೇಳೋಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀವಿ. ಕೆಂಪೇಗೌಡರ ಹೆಸರನ್ನು ಬಹಳಷ್ಟು ಎತ್ತರ ಮಟ್ಟದಲ್ಲಿ ನಮ್ಮ ಸರ್ಕಾರ ಕೂಡ ಗುರುತಿಸಿದೆ. ಅದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ఫోటో తీసుకున్నాను నిన్న. ನೋಡಿ ವೀಕ್ಷಕರೇ, ಈ ದಿನ ನಿಜವಾಗ್ಲೂ ತುಂಬ ಸಂತೋಷ ಅನಿಸುತ್ತೆ. ನಮ್ಮ ಕೊನಪ್ಪ ರೆಡ್ಡಿ ಸಾಹೇಬರು ಬಂದಿದ್ದಾರೆ, ಹರಿನಾಥ್ ರೆಡ್ಡಿ ಸಾಹೇಬರು ಬಂದಿದ್ದಾರೆ, JP ಅವರು ಬಂದಿದ್ದಾರೆ. ಸುಮಾರು ಜನ ಇವತ್ತು ಈ ಒಂದು ಸಮಾರಂಭವನ್ನು ಯಾವ ರೀತಿ ಹಂಚ್ಕೊಂಡ್ರು ಅಂತಂದರೆ, ನಿಜವಾಗ್ಲೂ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹಿಂದಿನ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಅಲ್ಲಿ ನಡೆದಿತ್ತು, ಇವತ್ತು ಈಗ ಇಲ್ಲಿ ಯಾವ ರೀತಿ ನಡೀತು ಅಂತಂದರೆ ಅವ್ರನ್ನೇ ಕೇಳೋಣ, ನಮ್ಮ ಮುಖಂಡರನ್ನ ಯಾವ ರೀತಿ ನಡೀತು ಅಂತ. ತುಂಬ ಖುಷಿಯಾಗುತ್ತೆ ನಮಗಂತೂ. ಬಟ್ ಅವ್ರಿಗೆ ಏನು ಅನಿಸುತ್ತೆ ಅವ್ರ ಮುಖಾಂತರನೇ ಕೇಳೋಣ ವೀಕ್ಷಕರೇ. ಸರ್ ನಮಸ್ಕಾರ, ಕೊನಪ್ಪ ರೆಡ್ಡಿ ಸಾಹೇಬರು. ಇವತ್ತು ತುಂಬ ಚೆನ್ನಾಗಿ ನಡೀತು. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಸರ್? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚೇಳೂರು ಒಂದು ಹೊಸ ತಾಲೂಕು. ಈ ಹೊಸ ತಾಲೂಕಿನಲ್ಲಿ ಜಿಲ್ಲಾ ಕೇಂದ್ರಕ್ಕಿಂತ ತುಂಬ ಅಚ್ಚುಕಟ್ಟಾಗಿ ತುಂಬ ಸಂತೋಷದಿಂದ ಸಾಂಸ್ಕೃತಿಕ ತಂಡಗಳೊಂದಿಗೆ
ಪ್ರತಿ ಪಂಚಾಯತಿಂದ ಟ್ಯಾಬ್ಲುಗಳು ಬಂದಿದ್ದವು. ಪಕ್ಷಾತೀತವಾಗಿ ಈ ಒಕ್ಕಲಿಗರ ಸಮುದಾಯ ಇದರಲ್ಲಿ ಪಾಲ್ಗೊಂಡಿದ್ದು ಸಂತೋಷದ ಪರಮಾವಧಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಡೆದಿದೆ. ಇದನ್ನು ಎಲ್ಲ ತಾಲೂಕುಗಳಲ್ಲೂ ಸಹ ಇದನ್ನೇ ಅನುಸರಿಸಿದಲ್ಲಿ ಸಮುದಾಯದಲ್ಲಿ ಒಗ್ಗಟ್ಟು, ಒಂದು ಶಾಂತಿ, ವಿಶ್ವಾಸ ಎಲ್ಲ ಮೂಡ್ತದೆ ಅಂತ ಹೇಳ್ತೀನಿ. ಇದು ಜಿಲ್ಲಾ ಕೇಂದ್ರದಲ್ಲಿ ಇದರಲ್ಲಿ ಅರ್ಧ ಭಾಗದಷ್ಟು ಜನನೂ ಇಲ್ಲ. ಈ ಸಮುದಾಯ ಸಂಪೂರ್ಣವಾಗಿ ಎತ್ತಿತ್ತು. ಎಲ್ಲ ತಾಲೂಕುಗಳಲ್ಲೂ ಸಹ ಇದೇ ರೀತಿ ಪಕ್ಷಾತೀತವಾಗಿ ಸಮುದಾಯ ಒಗ್ಗೂಡಿ ಮುಂದೆ ಕೆಂಪೇಗೌಡ ಜಯಂತಿಗಳನ್ನ ಮಾಡ್ಕೊಂಡು ಹೋಗಬೇಕು ಅಂತ ನಾನು ನಮ್ಮ ಸಮುದಾಯದಲ್ಲಿ ವಿನಂತಿಸುತ್ತೇನೆ. ಈ ಒಂದು ಸಮಾರಂಭಕ್ಕೆ ರಾಜ್ಯಕ್ಕೆ ಮಾದರಿ ಅಂತ ಅನ್ನಬಹುದಾ? ಡೆಫಿನೆಟಾಗಿ ಹೇಳ್ಬೋದು. ಯಾಕೆಂದರೆ ಇಂಥ ಗಡಿ ಒಂದು ಗ್ರಾಮ ಪಂಚಾಯತಿನ ಈಗಲೂ ಸಹ ಹೊಸದಾಗಿ ತಾಲೂಕು ಕೇಂದ್ರ ಆಗಿದ್ದರೂ ಇನ್ನೂ ಪಟ್ಟಣ ಪಂಚಾಯತ್ ಆಗಿಲ್ಲ. ಇಷ್ಟೊಂದು ವಿಜೃಂಭಣೆಯಿಂದ ಆಗ್ತದೆ ಅಂತ ಯಾರೂ ಭಾವಿಸಿರಲಿಲ್ಲ. ಏನೋ ಒಂದು ದುಃಖ ದುಮ್ಮಾನ ಮೊನ್ನೆ ಒಂದು ನಡೀತಲ್ಲ, ಇವತ್ತು ಏನೇನಾಗುತ್ತೋ ನೀವು ಬರ್ತೀರೋ ಇದು ಅಂತ ಸುಮಾರು ಜನ ಕಾಯ್ತಾ ಇದ್ರು. ಅವಕಾಶವೇ ಇಲ್ಲ. ಅದೇ ಅದಕ್ಕೆ ಅವಕಾಶವೇ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಆ ಒಗ್ಗಟ್ಟನ್ನು ಮೆರೀತೀವಿ, ಸಮುದಾಯದ ಅಭಿವೃದ್ಧಿ ಶ್ರಮಿಸ್ತೀವಿ ಅಂತ ಹೇಳಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಹರಿನಾಥ್ ರೆಡ್ಡಿ ಅವರು ಮೊನ್ನೆ ಒಂದು ಒಳ್ಳೆಯ ಸಮಾರಂಭನ ಆಚರಣೆ ಮಾಡಿದ್ದೀರಾ. ಹೆಲ್ಮೆಟ್ ವಿತರಣೆ ತುಂಬ ಈ ಕ್ಷೇತ್ರದಲ್ಲಿ ತಮಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಅದೇ ರೀತಿ ಇವತ್ತು ಈ ಸಮಾರಂಭದ ಬಗ್ಗೆ ತಮ್ಮ ಅನಿಸಿಕೆ ಸರ್? ಈ ದಿನ ತುಂಬ ಹಬ್ಬದ ವಾತಾವರಣ ಇದೆ ನಮ್ಮ ಚೇಳೂರು ತಾಲೂಕಿನಲ್ಲಿ. ಯಾಕೆಂದರೆ ಪ್ರತಿಯೊಂದು ಪಂಚಾಯಿತಿಯಿಂದ ಪ್ರತಿಯೊಂದು ಹಳ್ಳಿಯಿಂದ ಸಹ ನಮ್ಮ ಒಕ್ಕಲಿಗರು ಒಗ್ಗಟ್ಟಿನಿಂದ ಬಂದು ಮೆರವಣಿಗೆ ಮಾಡಿದರೆ ತುಂಬ ಸಂತೋಷವಾಗಿದೆ. ಇಷ್ಟೊಂದು ಅದ್ಧೂರವಾಗಿ ಆಗ್ತದೆ ಅಂತ ನಮ್ಮ ನೆನಸಲ್ಲೂ ಸಹ ಇರಲಿಲ್ಲ. ಯಾಕೆಂದರೆ ಪಕ್ಷ ಭೇದ ಮರೆತು ಎಲ್ಲ ಸಂಘದವರು ಸೇರಿಕೊಂಡು ಮತ್ತು ಮುಖ್ಯವಾಗಿ ನಮ್ಮ ಒಕ್ಕಲಿಗರ ಸಮುದಾಯದವರು ಎಲ್ಲ ಸೇರಿಕೊಂಡು ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿದ್ದಾರೆ. ಇದಕ್ಕೆ ನಮ್ಮ ಚೇಳೂರಿನ ತಾಲೂಕಿನ ಜನತೆಗೆಲ್ಲರಿಗೂ ಸಹ ನಮ್ಮ ಧನ್ಯವಾದಗಳನ್ನು ಹೇಳುತ್ತೇನೆ. ಇನ್ನು ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಒಂದು ಅದ್ಧೂರಿಯಾಗಿ ಒಕ್ಕಲಿಗರ ಸಂಘವನ್ನು ಹೀಗೆ ಮುಂದೆ ನಡೆಸ್ಕೊಂಡು ಹೋಗಬೇಕು. ಮತ್ತು ಪ್ರತಿಯೊಂದು ಕೆಂಪೇಗೌಡ ಅಂದರೆ ಒಂದು ಮಾದರಿ ಇದೆ ನಮ್ಮ ಕರ್ನಾಟಕಕ್ಕೆ. ಅವರ ಒಂದು ಹೆಗ್ಗಳಿಕೆ ಇದೆ. ಅವರ ಜನ್ಮ ಜಯಂತ್ಯೋತ್ಸವವನ್ನು ಇದೇ ಚೆನ್ನಾಗಿ ಮಾಡಬೇಕು ಅಂತ ನಾನು ಈ ಸಮಯದಲ್ಲಿ ಓಕೆ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೆ ಪಿ ಅವರು, ತಾವು ಯುವ ಮುಖಂಡರು.